40% ಅಂತೇಳಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆರೋಪ ಮಾಡಿ ಅಲ್ಲೆಲ್ಲ ಪೇಸಿಎಂ ಎಲ್ಲ ಮಾಡಿತ್ತಲ್ವಾ, ನಿಮ್ಗೆ ನೆನಪಿರಬಹುದು. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇವರೆಲ್ಲ ಅಂಟಿಸ್ತಾ ಇದ್ರು. ನೆನಪಿರ್ಬೋದಲ್ಲ, ಡಿ.ಕೆ. ಶಿವಕುಮಾರ್ ಹಿಂಗೆ ಅಂಟಿಸ್ತಾ ಇರಬೇಕಾದ್ರೆ ಒಬ್ಬ ಪೊಲೀಸಿಗೆ ಅದನ್ನ ಎತ್ಕೊಂಡು ಹೋಗೋದಿದೆ ನೋಡಿದ್ರಲ್ಲ. ಆಮೇಲೆ ಆಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಗಿದ್ರು ಸೆಂದಿಲ್ ಅಂತೇಳಿ. ಅವರು ನಂತರ ರಾಜೀನಾಮೆ ಕೊಟ್ಬಿಟ್ಟು ನೋಡಿ ಅಲ್ಲಿ ನೋಡಿ ಬಳಿತಾ ಇರ್ತಾರೆ, ಹಿಂದ್ಗಡೆಯಿಂದ ಒಬ್ಬ ಪೊಲೀಸ್ ಎತ್ಕೊಂಡು ಹೋಗ್ಬಿಡ್ತಾರೆ ನೋಡಿ. ಅದೇ ಅಂಟಿಸ್ತಾ ಇರ್ತಾರೆ. ಇನ್ನೊಂದ ಅಂಟಿಸ್ತಾ ಇರ್ತಾರೆ, ಆದ್ರೆ ಪೊಲೀಸರು ಅದು ಮಾಡಕ್ ಬಿಡೋದಿಲ್ಲ. ಹಿಂಗೆ ಆಂಟಿಸಿಂಗ್ ನೋಡಿದಿರ್ತಾರೆ. ಇನ್ನೊಂದು ವಿಷಯ, ಅದು ಸೆಂದಿಲ್ ಅನ್ನೋರು ಕೊಟ್ಟಿದ್ರು. ಆ ಮೀಡಿಯಾ ಇನ್ಚಾರ್ಜ್ ಏನೋ ಆಗಿದ್ರು ಆ ಟೈಮಲ್ಲಿ. ಅವರು ರಾಜೀನಾಮೆ ಕೊಟ್ಟರು. IAS ಪದವೀಧರ, IAS ಅಂದ್ರೆ ಬಳಸ್ತದೆ. ನಂತರ ಅವರು ಈಗ MP ಆಗಿದ್ದಾರೆ, ತಮಿಳುನಾಡಿನ MP ಆಗಿದ್ದಾರೆ. ಅವರು MP ಆದ್ರೂ ಇವರು ಅಧಿಕಾರಕ್ಕೆ ಬಂದರು. ಮಜಾ ಏನು ಗೊತ್ತಾ, ಈ 40% ಅನ್ನೋದು ಆಗಲೇ ಇಲ್ಲ, ಕ್ಲೀನ್ ಚಿಟ್ ಕೊಟ್ಬಿಟ್ಟಿದೆ. ಇದು ಬಹಳ ಕಾಮಿಡಿ ಅನ್ಸೋದು. ಈ ಹಿಂದಿನ ಬಸವರಾಜ ಬೊಮ್ಮಾಯಿ ಸರ್ಕಾರ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ 40% ಕಮಿಷನ್ ಬಿಸಿ ಮುಟ್ಟಿಸಿತ್ತು. ಆ ಆರೋಪವನ್ನು ಕಾಂಗ್ರೆಸ್ ನಾಯಕರು ಬೀದಿಯಲ್ಲಿ ಎಷ್ಟರ ಮಟ್ಟಿಗೆ ಬಳಸಿಕೊಂಡ್ರು ಅಂದ್ರೆ 136 ಸೀಟೇ ಬಂದರು. ಇದೀಗ ಅದೇ ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ ಆಗಿದೆ. ಯಾಕೆಂದ್ರೆ ಯಾರಿದ್ರ ತನಿಖೆ ನಡೆಸ್ತಾ ಇದ್ರು ಅಂತದ್ದು ನಡೆದೇ ಇಲ್ಲ ಅಂತೇಳಿ ತೀರ್ಪು ಕೊಟ್ಟಿದ್ದಾರೆ. ಬನ್ನಿ ಒಂದು ರಿಪೋರ್ಟ್. ಸಿದ್ದು ಸರ್ಕಾರಕ್ಕೆ 40% ಮುಖಭಂಗ. ತನಿಖಾ ವರದಿಯಲ್ಲಿ ಬಿಜೆಪಿಗೆ ಕ್ಲೀನ್ ಚಿಟ್. ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದ 40% ಕಮಿಷನ್ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ಸರ್ಕಾರ 40% ಕಮಿಷನ್ ದಂಧೆಯಲ್ಲಿ ಸಿಲುಕಿದೆ ಅಂತ ಅಂದಿನ ವಿಪಕ್ಷ ಕಾಂಗ್ರೆಸ್ ರಾಜ್ಯಾದ್ಯಂತ ಹೋರಾಟ ಮಾಡಿತ್ತು. ಪೇಸಿಎಂ ಅಭಿಯಾನ ಮಾಡಿ ಬಸವರಾಜ ಬೊಮ್ಮಾಯಿ ಹಾಗೂ ಬಿಜೆಪಿ ವಿರುದ್ಧ ಸಮರ ಸಾರಿತ್ತು. ಆ ಆರೋಪವೇ ಬಿಜೆಪಿ ಸೋಲು ಹಾಗೂ ಕಾಂಗ್ರೆಸ್ಗೆ ಗೆಲುವಿಗೂ ಕಾರಣವಾಗಿತ್ತು. ಕಾಲಾನಂತರದಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 40% ಆರೋಪದ ತನಿಖೆಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ನೇಮಿಸಿದ್ರು. ಇದೀಗ ತನಿಖಾ ಆಯೋಗ ಸರ್ಕಾರಕ್ಕೆ ವರದಿ ನೀಡಿದ್ದು, ಅದರಲ್ಲಿ ಬಿಜೆಪಿ ಸರ್ಕಾರಕ್ಕೆ ಕ್ಲೀನ್ ಚಿಟ್ ನೀಡಿದ್ದಾರೆ. ನಾಗಮೋಹನ್ ದಾಸ್ ಸಮಿತಿ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ 40% ಕಮಿಷನ್ ಆರೋಪಕ್ಕೆ ಸಾಕ್ಷಿಗಳೇ ಇಲ್ಲ. ಆರೋಪ ಸಾಬೀತುಪಡಿಸಲು ಬಲವಾದ ಸಾಕ್ಷ್ಯ ಸಿಕ್ತಿಲ್ಲ. ಗುತ್ತಿಗೆದಾರರ ಆರೋಪಗಳಿಗೆ ಪುರಾವೆ ಕೊಟ್ಟಿಲ್ಲ. ಗುತ್ತಿಗೆದಾರರ ದಾಖಲೆ ಆರೋಪಕ್ಕೆ ಪೂರಕವೂ ಆಗಿಲ್ಲ. ಆರೋಪ 100ಕ್ಕೆ 100 ಸತ್ಯವಾಗದೇ ಇರಬಹುದು, ಆದರೆ ಸ್ವಲ್ಪ ಸತ್ಯಾಂಶ ಇದೆ ಅಂತ ಸಮಿತಿ ಹೇಳಿದೆ. ನಾಗಮೋಹನ್ ದಾಸ್ ವರದಿಯಿಂದ ಸಿದ್ದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಖಭಂಗ ಆಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 40% ಅಂತೇಳಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆರೋಪ ಮಾಡಿ ಅಲ್ಲೆಲ್ಲ ಪೇಸಿಎಂ ಎಲ್ಲ ಮಾಡಿತ್ತಲ್ವಾ, ನಿಮ್ಗೆ ನೆನಪಿರಬಹುದು. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇವರೆಲ್ಲ ಅಂಟಿಸ್ತಾ ಇದ್ರು. ನೆನಪಿರ್ಬೋದಲ್ಲ, ಡಿ.ಕೆ. ಶಿವಕುಮಾರ್ ಹಿಂಗೆ ಅಂಟಿಸ್ತಾ ಇರಬೇಕಾದ್ರೆ ಒಬ್ಬ ಪೊಲೀಸಿಗೆ ಅದನ್ನ ಎತ್ಕೊಂಡು ಹೋಗೋದಿದೆ ನೋಡಿದ್ರಲ್ಲ. ಆಮೇಲೆ ಆಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಗಿದ್ರು ಸೆಂದಿಲ್ ಅಂತೇಳಿ. ಅವರು ನಂತರ ರಾಜೀನಾಮೆ ಕೊಟ್ಬಿಟ್ಟು ನೋಡಿ ಅಲ್ಲಿ ನೋಡಿ ಬಳಿತಾ ಇರ್ತಾರೆ, ಹಿಂದ್ಗಡೆಯಿಂದ ಒಬ್ಬ ಪೊಲೀಸ್ ಎತ್ಕೊಂಡು ಹೋಗ್ಬಿಡ್ತಾರೆ ನೋಡಿ. ಅದೇ ಅಂಟಿಸ್ತಾ ಇರ್ತಾರೆ. ಇನ್ನೊಂದ ಅಂಟಿಸ್ತಾ ಇರ್ತಾರೆ, ಆದ್ರೆ ಪೊಲೀಸರು ಅದು ಮಾಡಕ್ ಬಿಡೋದಿಲ್ಲ. ಹಿಂಗೆ ಆಂಟಿಸಿಂಗ್ ನೋಡಿದಿರ್ತಾರೆ. ಇನ್ನೊಂದು ವಿಷಯ, ಅದು ಸೆಂದಿಲ್ ಅನ್ನೋರು ಕೊಟ್ಟಿದ್ರು. ಆ ಮೀಡಿಯಾ ಇನ್ಚಾರ್ಜ್ ಏನೋ ಆಗಿದ್ರು ಆ ಟೈಮಲ್ಲಿ. ಅವರು ರಾಜೀನಾಮೆ ಕೊಟ್ಟರು. IAS ಪದವೀಧರ, IAS ಅಂದ್ರೆ ಬಳಸ್ತದೆ. ನಂತರ ಅವರು ಈಗ MP ಆಗಿದ್ದಾರೆ, ತಮಿಳುನಾಡಿನ MP ಆಗಿದ್ದಾರೆ. ಅವರು MP ಆದ್ರೂ ಇವರು ಅಧಿಕಾರಕ್ಕೆ ಬಂದರು. ಮಜಾ ಏನು ಗೊತ್ತಾ, ಈ 40% ಅನ್ನೋದು ಆಗಲೇ ಇಲ್ಲ, ಕ್ಲೀನ್ ಚಿಟ್ ಕೊಟ್ಬಿಟ್ಟಿದೆ. ಇದು ಬಹಳ ಕಾಮಿಡಿ ಅನ್ಸೋದು. ಈ ಹಿಂದಿನ ಬಸವರಾಜ ಬೊಮ್ಮಾಯಿ ಸರ್ಕಾರ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ 40% ಕಮಿಷನ್ ಬಿಸಿ ಮುಟ್ಟಿಸಿತ್ತು. ಆ ಆರೋಪವನ್ನು ಕಾಂಗ್ರೆಸ್ ನಾಯಕರು ಬೀದಿಯಲ್ಲಿ ಎಷ್ಟರ ಮಟ್ಟಿಗೆ ಬಳಸಿಕೊಂಡ್ರು ಅಂದ್ರೆ 136 ಸೀಟೇ ಬಂದರು. ಇದೀಗ ಅದೇ ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ ಆಗಿದೆ. ಯಾಕೆಂದ್ರೆ ಯಾರಿದ್ರ ತನಿಖೆ ನಡೆಸ್ತಾ ಇದ್ರು ಅಂತದ್ದು ನಡೆದೇ ಇಲ್ಲ ಅಂತೇಳಿ ತೀರ್ಪು ಕೊಟ್ಟಿದ್ದಾರೆ. ಬನ್ನಿ ಒಂದು ರಿಪೋರ್ಟ್. ಸಿದ್ದು ಸರ್ಕಾರಕ್ಕೆ 40% ಮುಖಭಂಗ. ತನಿಖಾ ವರದಿಯಲ್ಲಿ ಬಿಜೆಪಿಗೆ ಕ್ಲೀನ್ ಚಿಟ್.
ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದ 40% ಕಮಿಷನ್ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ಸರ್ಕಾರ 40% ಕಮಿಷನ್ ದಂಧೆಯಲ್ಲಿ ಸಿಲುಕಿದೆ ಅಂತ ಅಂದಿನ ವಿಪಕ್ಷ ಕಾಂಗ್ರೆಸ್ ರಾಜ್ಯಾದ್ಯಂತ ಹೋರಾಟ ಮಾಡಿತ್ತು. ಸಿಎಂ ಅಭಿಯಾನ ಮಾಡಿ ಬಸವರಾಜ ಬೊಮ್ಮಾಯಿ ಹಾಗೂ ಬಿಜೆಪಿ ವಿರುದ್ಧ ಸಮರ ಸಾರಿತ್ತು. ಆ ಆರೋಪವೇ ಬಿಜೆಪಿ ಸೋಲು ಹಾಗೂ ಕಾಂಗ್ರೆಸ್ಗೆ ಗೆಲುವಿಗೂ ಕಾರಣವಾಗಿತ್ತು. ಕಾಲಾನಂತರದಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 40% ಆರೋಪದ ತನಿಖೆಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ನೇಮಿಸಿದ್ರು. ಇದೀಗ ತನಿಖಾ ಆಯೋಗ ಸರ್ಕಾರಕ್ಕೆ ವರದಿ ನೀಡಿದ್ದು ಅದರಲ್ಲಿ ಬಿಜೆಪಿ ಸರ್ಕಾರಕ್ಕೆ ಕ್ಲೀನ್ ಚಿಟ್ ನೀಡಿದ್ದಾರೆ. ನಾಗಮೋಹನ್ ದಾಸ್ ಸಮಿತಿ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ 40% ಕಮಿಷನ್ ಆರೋಪಕ್ಕೆ ಸಾಕ್ಷಿಗಳೇ ಇಲ್ಲ. ಆರೋಪ ಸಾಬೀತುಪಡಿಸಲು ಬಲವಾದ ಸಾಕ್ಷ್ಯ ಸಿಕ್ತಿಲ್ಲ. ಗುತ್ತಿಗೆದಾರರ ಆರೋಪಗಳಿಗೆ ಪುರಾವೆ ಕೊಟ್ಟಿಲ್ಲ. ಗುತ್ತಿಗೆದಾರರ ದಾಖಲೆ ಆರೋಪಕ್ಕೆ ಪೂರಕವೂ ಆಗಿಲ್ಲ. ಆರೋಪ 100ಕ್ಕೆ 100 ಸತ್ಯವಾಗದೇ ಇರಬಹುದು, ಆದರೆ ಸ್ವಲ್ಪ ಸತ್ಯಾಂಶ ಇದೆ ಅಂತ ಸಮಿತಿ ಹೇಳಿದೆ. ನಾಗಮೋಹನ್ ದಾಸ್ ವರದಿಯಿಂದ ಸಿದ್ದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಖಭಂಗ ಆಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 40% ಅಂತೇಳಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆರೋಪ ಮಾಡಿ ಅಲ್ಲೆಲ್ಲ ಪೇ ಸಿಎಂ ಎಲ್ಲ ಮಾಡಿತ್ತಲ್ವಾ, ನಿಮ್ಗೆ ನೆನಪಿರಬಹುದು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇವರೆಲ್ಲ ಅಂಟಿಸ್ತಾ ಇದ್ರು. ನೆನಪಿರ್ಬೋದಲ್ಲ, ಡಿಕೆ ಶಿವಕುಮಾರ್ ಹಿಂಗೆ ಅಂಟಿಸ್ತಾ ಇರಬೇಕಾದ್ರೆ ಒಬ್ಬ ಪೊಲೀಸ್ ಹಿಂಗೆ ಅದನ್ನ ಎತ್ಕೊಂಡು ಹೋಗೋದಿದೆ ನೋಡಿದ್ರಲ್ಲ. ಆಮೇಲೆ ಆಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಗಿದ್ರು ಸೆಂದಿಲ್ ಅಂತೇಳಿ. ಅವರು ನಂತರ ರಾಜೀನಾಮೆ ಕೊಟ್ಬಿಟ್ಟು ನೋಡಿ ಅಲ್ಲಿ ನೋಡಿ ಬಳಿತಾ ಇರ್ತಾರೆ, ಹಿಂದ್ಗಡೆಯಿಂದ ಒಬ್ಬ ಪೊಲೀಸ್ ಎತ್ಕೊಂಡು ಹೋಗ್ಬಿಡ್ತಾರೆ ನೋಡಿ. ಅದೇ ಇದು ಇನ್ನೊಂದ ಅಂಟಿಸ್ತಾ ಇರ್ತಾರೆ, ಆದ್ರೆ ಪೊಲೀಸರು ಅದು ಮಾಡಕ್ ಬಿಡೋದಿಲ್ಲ. ಹಿಂಗೆ ಆಂಟಿಸಿಂಗ್ ನೋಡಿದಿರ್ತಾರೆ. ಇನ್ನೊಂದು ವಿಷಯ, ಅದು ಸೆಂದಿಲ್ ಅನ್ನೋರು ಕೊಟ್ಟಿದ್ರು. ಆ ಮೀಡಿಯಾ ಇನ್ಚಾರ್ಜ್ ಏನೋ ಆಗಿದ್ರು ಆ ಟೈಮಲ್ಲಿ. ಅವರು ರಾಜೀನಾಮೆ ಕೊಟ್ಟರು. IAS ಪದವೀಧರ, IAS ಅಂದ್ರೆ ಬಹಳಷ್ಟು. ನಂತರ ಅವರು ಈಗ MP ಆಗಿದ್ದಾರೆ, ತಮಿಳುನಾಡಿನ MP ಆಗಿದ್ದಾರೆ. ಅವರು MP ಆದ್ರೂ ಇವರು ಅಧಿಕಾರಕ್ಕೆ ಬಂದರು. ಮಜಾ ಏನು ಗೊತ್ತಾ, ಈ 40% ಅನ್ನೋದು ಆಗಲೇ ಇಲ್ಲ, ಕ್ಲೀನ್ ಚಿಟ್ ಕೊಟ್ಬಿಟ್ಟಿದೆ. ಇದು ಬಹಳ ಕಾಮಿಡಿ ಅನ್ಸೋದು. ಈ ಹಿಂದಿನ ಬಸವರಾಜ ಬೊಮ್ಮಾಯಿ ಸರ್ಕಾರ ನೇತೃತ್ವ ಬಿಜೆಪಿ ಸರ್ಕಾರಕ್ಕೆ 40% ಕಮಿಷನ್ ಬಿಸಿ ಮುಟ್ಟಿಸಿತ್ತು. ಆ ಆರೋಪವನ್ನು ಕಾಂಗ್ರೆಸ್ ನಾಯಕರು ಬೀದಿಯಲ್ಲಿ ಎಷ್ಟರ ಮಟ್ಟಿಗೆ ಬಳಸಿಕೊಂಡ್ರು ಅಂದ್ರೆ 136 ಸೀಟೇ ಬಂದರು. ಇದೀಗ ಅದೇ ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ ಆಗಿದೆ. ಯಾಕೆಂದ್ರೆ ಯಾರಿದ್ರ ತನಿಖೆ ನಡೆಸ್ತಾ ಇದ್ರು ಅಂತ ನಡೆದೇ ಇಲ್ಲ ಅಂತೇಳಿ ತೀರ್ಪು ಕೊಟ್ಟಿದ್ದಾರೆ. ಬನ್ನಿ ಒಂದು ರಿಪೋರ್ಟ್. ಸಿದ್ದು ಸರ್ಕಾರಕ್ಕೆ 40% ಮುಖಭಂಗ. ತನಿಖಾ ವರದಿಯಲ್ಲಿ ಬಿಜೆಪಿಗೆ ಕ್ಲೀನ್ ಚಿಟ್. ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದ 40% ಕಮಿಷನ್ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ಸರ್ಕಾರ 40% ಕಮಿಷನ್ ದಂಧೆಯಲ್ಲಿ ಸಿಲುಕಿದೆ ಅಂತ ಅಂದಿನ ವಿಪಕ್ಷ ಕಾಂಗ್ರೆಸ್ ರಾಜ್ಯಾದ್ಯಂತ ಹೋರಾಟ ಮಾಡಿತ್ತು. ಸಿಎಂ ಅಭಿಯಾನ ಮಾಡಿ ಬಸವರಾಜ ಬೊಮ್ಮಾಯಿ ಹಾಗೂ ಬಿಜೆಪಿ ವಿರುದ್ಧ ಸಮರ ಸಾರಿತ್ತು. ಆ ಆರೋಪವೇ ಬಿಜೆಪಿ ಸೋಲು ಹಾಗೂ ಕಾಂಗ್ರೆಸ್ಗೆ ಗೆಲುವಿಗೂ ಕಾರಣವಾಗಿತ್ತು. ಕಾಲಾನಂತರದಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 40% ಆರೋಪದ ತನಿಖೆಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ನೇಮಿಸಿದ್ರು. ಇದೀಗ ತನಿಖಾ ಆಯೋಗ ಸರ್ಕಾರಕ್ಕೆ ವರದಿ ನೀಡಿದ್ದು ಅದರಲ್ಲಿ ಬಿಜೆಪಿ ಸರ್ಕಾರಕ್ಕೆ ಕ್ಲೀನ್ ಚಿಟ್ ನೀಡಿದ್ದಾರೆ. ನಾಗಮೋಹನ್ ದಾಸ್ ಸಮಿತಿ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ 40% ಕಮಿಷನ್ ಆರೋಪಕ್ಕೆ ಸಾಕ್ಷಿಗಳೇ ಇಲ್ಲ. ಆರೋಪ ಸಾಬೀತುಪಡಿಸಲು ಬಲವಾದ ಸಾಕ್ಷ್ಯ ಸಿಕ್ತಿಲ್ಲ. ಗುತ್ತಿಗೆದಾರರ ಆರೋಪಗಳಿಗೆ ಪುರಾವೆ ಕೊಟ್ಟಿಲ್ಲ. ಗುತ್ತಿಗೆದಾರರ ದಾಖಲೆ ಆರೋಪಕ್ಕೆ ಪೂರಕವೂ ಆಗಿಲ್ಲ. ಆರೋಪ 100ಕ್ಕೆ 100 ಸತ್ಯವಾಗದೇ ಇರಬಹುದು, ಆದರೆ ಸ್ವಲ್ಪ ಸತ್ಯಾಂಶ ಇದೆ ಅಂತ ಸಮಿತಿ ಹೇಳಿದೆ. ನಾಗಮೋಹನ್ ದಾಸ್ ವರದಿಯಿಂದ ಸಿದ್ದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಖಭಂಗ ಆಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.